ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚೀನಿಕಾಯಿಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ. ಇದರಲ್ಲಿರುವ ಕಬ್ಬಿಣಾಂಶ ಕೆಂಪು ರಕ್ತ ಕಣಗಳು ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅನಿಮಿಯಾದ ರಿಸ್ಕ್ ಅನ್ನು ಕಡಿಮೆಗೊಳಿಸುತ್ತದೆ. ಹಾಗೆಯೇ ಇದರಲ್ಲಿರುವ ವಿಟಮಿನ್ ಎ, ಬಿ ಮತ್ತು ಸಿ ಆರೋಗ್ಯಕರ ಚರ್ಮಕ್ಕೆ ಮತ್ತು ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೆಯದು. ಇಷ್ಟು ಮಾತ್ರವಲ್ಲದೆ ಎಲುಬಿನ ಆರೋಗ್ಯಕ್ಕೆ, ಮೆದುಳಿನ ಬೆಳವಣಿಗೆಗೆ, ಜೀರ್ಣಕ್ರಿಯೆಗೆ, ಕೀಲು ನೋವಿಗೆ, ತಲೆನೋವಿಗೆ ಹೀಗೆ ಸಾಕಷ್ಟು ಪೌಷ್ಟಿಕಾಂಶವುಳ್ಳ ಸೊಪ್ಪು ಇದಾಗಿದೆ. ಇಲ್ಲಿ ನಾನು ತುಂಬ ಎಳೆಯ ಎಲೆಗಳನ್ನು ತಗೊಂಡಿದ್ದೇನೆ, ತುಂಬ ಬೆಳೆದಿರುವಂತಹದ್ದು ಅಲ್ಲ. ಇದರಲ್ಲಿರುವ ನಾರುಗಳನ್ನು ಚೆನ್ನಾಗಿ ತೆಗಿತಾ ಇದ್ದೇನೆ. ನಂತರ ಹೀಗೆ 2 ಕೈಯಿಂದ ಉಜ್ಜಬೇಕು, ಅದರಲ್ಲಿರುವ ಸಣ್ಣ ಸಣ್ಣ ರೋಮಗಳು ಹೋಗಲಿಕ್ಕೆ. ಈಗ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಕಟ್ ಮಾಡಿ ಆದಮೇಲೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಈ ಪಲ್ಯಕ್ಕೆ ನಾನು ಈ ಮೆಣಸನ್ನು ತಗೊಂಡಿದ್ದೇನೆ, ಗಾಂಧಾರಿ ಮೆಣಸನ್ನು. ಮೆಣಸನ್ನು ಚೆನ್ನಾಗಿ ಜಜ್ಜಿಕೊಳ್ತಿದ್ದೇನೆ. ಈ ಪಲ್ಯವನ್ನು ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸಾಸಿವೆ 1 ಟೇಬಲ್ ಸ್ಪೂನ್, ಕರಿಬೇವು, 4-5 ಜಜ್ಜಿದ ಬೆಳ್ಳುಳ್ಳಿ, ಎಣ್ಣೆ, ಜಜ್ಜಿದ ಮೆಣಸು, 1 ಟೊಮೆಟೊ, 1 ನೀರುಳ್ಳಿ, 1/4 ಕಪ್ ಕಾಯಿ ತುರಿ, ಉಪ್ಪು ಮತ್ತು ಸೊಪ್ಪು. ಈಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದ ಮೇಲೆ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಕಪ್ಪು ಬಣ್ಣ ಬರ್ತಾ ಇರುವಾಗ ಅದಕ್ಕೆ ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ. ನಂತರ ಮೆಣಸನ್ನು ಹಾಕ್ತಾ ಇದ್ದೇನೆ. ಮೆಣಸು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಕೆಂಪು ಬಣ್ಣ ಬರುವವರೆಗೂ ಹುರಿತಾ ಇದ್ದೇನೆ. ನಂತರ ಟೊಮೆಟೊ ಹಾಕ್ತಿದ್ದೇನೆ. ಟೊಮೆಟೊ ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಸೊಪ್ಪು ಬೆಂದ ಮೇಲೆ ಅದಕ್ಕೆ 1/4 ಕಪ್ ಕಾಯಿ ತುರಿ ಹಾಕಿದರೆ ರುಚಿಯಾದ ಹಾಗೆ ಆರೋಗ್ಯಕರವಾದ ಚೀನಿಕಾಯಿಯ ಸೊಪ್ಪಿನ ಪಲ್ಯ ರೆಡಿ. ನೀವು ನಿಮ್ಮ ಮನೆಯಲ್ಲಿ ಈ ಸೊಪ್ಪಿನ ಪಲ್ಯವನ್ನು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.